ಅಂತ ಅನ್ಕೋತೀನಿ. ಸೊ ನಾನಿವತ್ತು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ, ತುಂಬ ಟೇಸ್ಟಿಯಾಗಿರೋ, ಹೆಲ್ತಿಗೂ ಕೂಡ ತುಂಬ ಹೆಲ್ಪ್ ಹಾಗೂ ನಮ್ಮ ಬ್ಲಡ್ ಕೂಡ ಇಂಪ್ರೂವ್ ಮಾಡುವಂಥ ಒಂದು ಬೆಸ್ಟ್ ಆಗಿರುವಂಥ ರೆಸಿಪಿ ತಂದಿದ್ದೀನಿ. ಏನು ಅಂದರೆ ಬೀಟ್ರೋಟ್ ಕೋಸಂಬರಿ ಅಂತ ಹೇಳಿ. ಸೊ ನಾನು ಯಾವ ರೀತಿ ಬೀಟ್ರೋಟ್ ಕೋಸಂಬರಿ ಮಾಡ್ತೀನಿ, ಅದು ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆ ಸೊ ಸೈಡ್ ಡಿಶ್ ಆಗು ತಿನ್ಬೋದು. ಸೊ ಹೇಗೆ ಮಾಡ್ತೀನಪ್ಪ ಅಂತ ಸೊ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬ ಬೆನಿಫಿಟ್ ಇದೆ ಈ ಕೋಸಂಬರಿಯಿಂದ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನಾನು ಮೊದಲಿಗೆ ಈ ಕೋಸಂಬರಿ ಮಾಡೋದಕ್ಕೆ ಕ್ಯಾರೆಟ್ ತುರ್ಕೋತಾ ಇದ್ದೀನಿ, ಬೀಟ್ರೋಟು ತುರ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗೆಯೇ ಬೀಟ್ರೋಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೋಡಿ ಬೀಟ್ರೋಟ್ ತುರಿದಿಟ್ಕೊಂಡಿದ್ದೀನಿ, ಈ ಕಡೆ ಕ್ಯಾರೆಟ್ ತುರ್ಕೋತಾ ಇದ್ದೀನಿ. ನೀವು ಎಷ್ಟು ಜನ ಬೇಕೋ, ನಿಮಗೆ ಎಷ್ಟು ಜನ ಇದ್ದೀರಾ ಮನೇಲಿ ಅದ್ರ ಮೇಲೆ ನೀವು ತೊಗೊಳ್ಳಿ. ನಾನು ಒಂದು ಬೀಟ್ರೋಟ್ ತೊಗೊಂಡಿದ್ದೆ, ಒಂದು ಚಿಕ್ಕದಾಗಿ ಒಂದು 3 ಕ್ಯಾರೆಟ್ ತೊಗೊಂಡಿದ್ದೆ. ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಸೊ ನೋಡಿ ಫೈನಲಿ ತುರಿದಿಟ್ಕೊಂಡೆ, ರೊಟ್ಟಿ ಮಾಡಿದ್ವಲ್ಲ ಸೊ ಅದೇ ಮಣೆ ಮೇಲೆ ತುರಿದಿಟ್ಕೊಂಡೆ, ಕ್ಯಾರೆಟ್ ತುರಿದಿಟ್ಕೊಂಡೆ, ಬೀಟ್ರೋಟ್ ಕೂಡ ಒಂದು ಗಾತ್ರದ್ದು ತುರಿದಿಟ್ಕೊಂಡಿದ್ದೆ. ಹಾಗೆ ಒಂದು ಚಿಕ್ಕದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. 1-2 ಮೆಣಸಿನ್ಕಾಯಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡೆ, ಕರಿಬೇವು ತೊಗೊಂಡೆ. ಸೊ ಹಾಗೆಯೇ ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಹಾಗೆಯೇ ಬಾಣಲಿಲಿ ಒಂದು ಎಣ್ಣೆ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ, ಪ್ರೊಸೆಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ಬೇಕು, ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ. ಈ ರೀತಿ ಕೋಸಂಬರಿ ಮಾಡ್ಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಹಸಿ ತರಕಾರಿ ತಿನ್ನಬೇಕು ಅಂತ ಡಾಕ್ಟ್ರ್ ಹೇಳ್ತಾರಲ್ವ, ಬ್ಲಡ್ಡು ಇಂಪ್ರೂವ್ ಮಾಡ್ಕೋಬೇಕು, ವೀಕ್ನೆಸ್ ಇದ್ದೀವಿ ಅಂತ, ಏನಾದರೂ ನಮಗೆ ಸುಸ್ತಾಗುತ್ತೆ ಹಾಗೆ ಹೀಗೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಸೊ ಹಾಗಾಗಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ, ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅಕ್ಕಿ ರೊಟ್ಟಿ ಬೇಯಿಸಿ ಇಟ್ಕೊಂಡಿದ್ದೆ, ಈ ಕಡೆ ಸೊ ಬಿಸಿ ತಿಂತಾರೆ. ಸೊ ನಿಮಗೆ ತೋರಿಸೋಣ ಅಂತೇಳಿ, ಒಂದು ಬೇಯಿಸಿಬಿಟ್ಟು ತೋರಿಸೋಣ ಅಂತ ಅಕ್ಕಿ ರೊಟ್ಟಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಉದ್ದಿಟ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿಬಿಟ್ಟು ಇನ್ನು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕಾಯೋಕ್ಕೆ ಇಟ್ಕೊಂಡೆ. ಒಂದು ಮೀಡಿಯಮ್ ಗಾತ್ರಕ್ಕೆ ಇಟ್ಕೊಳ್ಳಿ, ಏಕೆಂದರೆ ಕಡಲೆಬೇಳೆ ಸೀದೋಗುತ್ತೆ. ಇದು ಎಣ್ಣೆ ಚೆನ್ನಾಗಿ ಕಾದ ನಂತರ ಏನು ಮಾಡಬೇಕು, ಸೊ ನಿಮಿಷ ಹೇಳ್ತೀನಿ. ಚೆನ್ನಾಗಿ ಎಣ್ಣೆ ಕಾಯಲಿ. ಸೊ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ತಲ್ವ. ಇವಾಗ ಈ ಸಾಸಿವೆ, ಜೀರಿಗೆ, ಕಡಲೆಬೇಳೆ ತೊಗೊಂಡಿದ್ವಲ್ಲ ಇದನ್ನು ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದ್ರ ಜೊತೆಗೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಡೋಣ, ಯಾಕೆಂದರೆ ಮೆಣಸಿನ್ಕಾಯಿ ಕರಿಬೇವು ಹಾಕ್ಬಿಡೋಣ. ಕರಿಬೇವು ಕ್ರಿಸ್ಪಿ ಬರುತ್ತೆ, ಮೆಣಸಿನ್ಕಾಯಿ ಖಾರ ಎಲ್ಲ ಎಣ್ಣೆಲಿ ಬಿಟ್ಕೊಂಡು ಹೋಗುತ್ತೆ. ಸೊ ನೋಡಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ, ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಏನಿಲ್ಲ, ಚೆನ್ನಾಗಿ ಫ್ರೈ ಆಗಬೇಕಷ್ಟೆ. ಇನ್ನು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಮುಗೀತು. ನೋಡಿ ಚೆನ್ನಾಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಯಿತು. ಇವಾಗ ಜಸ್ಟ್ ಆಫ್ ಮಾಡ್ಕೊಂಡು ಬಿಡೋದು ಅಷ್ಟೇ, ಇಲ್ಲಿಗೆ ಮುಗೀತು. ಇವಾಗ ಸುಟ್ಕೊಂಡೆ, ಇನ್ನು ಇದನ್ನು ಬಟ್ಟೆ ತಗೊಂಡು ಕೆಳಗೆ ಇಳಿಸ್ಕೊಳ್ಳೋಣ. ಸೊ ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಇದಕ್ಕೆ ಒಂದೊಂದಾಗಿ ಐಟಮ್ಸ್ನ ಹಾಕಬೇಕಷ್ಟೆ. ಇಲ್ಲ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಈರುಳ್ಳಿ ಹಾಕಿದೆ. ಸೊ ಬೀಟ್ರೋಟ್ ಕೂಡ ತುರಿದಿಟ್ಕೊಂಡಿದ್ದೆ ಅಲ್ವಾ, ಬೀಟ್ರೋಟ್ ಕೂಡ ಹಾಕಿದೆ. ಇನ್ನು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ನಲ್ಲ, ಕ್ಯಾರೆಟ್ ಕೂಡ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ ನೆಕ್ಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ ನೋಡಿ ಉಪ್ಪು ಹಾಕಿದ್ನಲ್ವ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟೇ. ಎಣ್ಣೆಗೆಲ್ಲ ಒಗ್ಗರಣೆ ಹಾಕಿದ್ವಲ್ಲ, ಇದಷ್ಟು ರೆಡಿ ಮಾಡಿಕೊಂಡ್ರೆ ಫೈನಲಿ ನಮ್ಮ ಕ್ಯಾರೆಟ್ ಕೋಸಂಬರಿ, ಹಾಗೆಯೇ ಕ್ಯಾರೆಟ್ಗೆ ಕೋಸಂಬರಿ ಅಂತನಾದರೂ ಅನ್ನಿ, ಇನ್ನು ಬೀಟ್ರೋಟ್ ಕೋಸಂಬರಿ ಅಂತನಾದರೂ ಅನ್ನಿ. ನೋಡಿ ಕಲರ್ಫುಲ್ಲಾಗಿ ಹೇಗೆ ಕಾಣ್ತಾ ಇದೆ ಅಂತ. ಇದನ್ನು ನೋಡಿದರೆ ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನೋಡಿ ನಾನು ಈ ರೀತಿ ಮಾಡ್ತಾಯಿರ್ತೀನಿ ನಮ್ಮ ಮನೇಲಿ. ನನ್ನ ಮಗಳು ಕೂಡ, ನಮ್ಮ ಮನೆಯವ್ರು ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ. ನೋಡಿ ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ತಡೀರಿ, ಸರ್ವಿಂಗ್ ಮಾಡಿ ತೋರಿಸ್ತೀನಿ. ಸೊ ನಿಮಗೂ ಕೂಡ ಸೊ ನೆಕ್ಸ್ಟ್ ಡೇನೇ ನೀವು ಟ್ರೈ ಮಾಡ್ತೀರಾ. ತಾಳಿ ಸರ್ವ್ ಮಾಡಿ ಪ್ಲೇಟಿಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ.
ನೋಡಿ ಇಲ್ಲೇ ಎಷ್ಟು ಕಲರ್ಫುಲ್ ಆಗಿದೆ, ನನಗಂತೂ ತುಂಬಾ ಇಷ್ಟ. ನೋಡಿ ಇನ್ನು ತಿಂತಾಯಿದ್ರೆ ಹೇಗೆ ಅನಿಸ್ಬೇಡ ಹೇಳಿ. ಅದು ಇದರಿಂದ ನಮಗೆ ಎಲ್ಲ ಹಸಿಯಾಗಿಯೇ ತಿಂತೀವಲ್ವ, ಸೊ ನಮಗೆ ಬಾಡಿಗೆ ಬ್ಲಡ್ ಇಲ್ಲ ಅಂತ ಅಂತೀರಿ. ಇವಾಗ ಎಲ್ಲೇ ಹೋಗಿ ಟೆಸ್ಟ್ ಮಾಡಿಸಿದ್ರು ಅಯ್ಯೋ ಮೈ ಕೈ ನೋವು, ಕಾಲು ನೋವು, ಕೈ ನೋವು ಅಂತೀವಿ. ಇನ್ನು ಡಾಕ್ಟ್ರ್ ಹತ್ರ ಹೋದರೆ ಹೇಳೋದೊಂದೇ ಒಂದು ಮಾತು, ನಿಮಗೆ ಬ್ಲಡ್ ಕಮ್ಮಿ ಆಗಿದೆ, ಸೊ ಬ್ಲಡ್ ಇಂಪ್ರೂವ್ ಮಾಡ್ಕೊಳ್ಳಿ, ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ, ಕಾಳು ತಿನ್ನಿ, ಮೊಳಕೆ ಕಾಳು ತಿನ್ನಿ, ಹಸಿ ತರಕಾರಿ ತಿನ್ನಿ ಅಂತಾರೆ. ಇನ್ನು ನಾವು ಹಸಿಯಾಗಿ ತಿನ್ನೋಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ಅಲ್ವಾ. ಸೊ ಈ ರೀತಿ ಹಸಿಯಾಗಿ ಈ ಥರ ಮಾಡ್ಕೊತೀನಿ, ಯಾರಿಗಿಷ್ಟ ಆಗಲ್ಲ. ಸೊ ಕಮೆಂಟ್ ಮಾಡಿ ಬನ್ನಿ, ಸರ್ವಿಂಗ್ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಇನ್ನು ಈ ಕಡೆ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ, ಈ ಕಡೆ ರೊಟ್ಟಿ ಕುದ್ದಿಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇನ್ನು ಬಿಸಿ ರೊಟ್ಟಿ ಬೇಯಿಸ್ಬಿಟ್ಟು ಹೇಗೆ ಆಗಿದೆ ಅಂತ ತೋರಿಸ್ತೀನಿ. ಸೊ ನೋಡಿ ರೊಟ್ಟಿ ಕೂಡ ಹಂಚ್ಗೆ ಹಾಕಿದೆ. ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತೀನಲ್ವ, ಸೊ ಒಂದು ಕೈ ನನ್ನ ಫೋನ್ ಇಟ್ಕೊಳೋಕ್ಕೆ ಬೇಕು. ನೋಡಿ ಚೆನ್ನಾಗಿ ಈ ರೀತಿ ನೀರು ಹಚ್ಬಿಡಬೇಕು. ಕೈಯಲ್ಲೂ ಕೈ ರೊಟ್ಟಿ ಅಂತ ಮಾಡ್ತಾರೆ, ಸೊ ನನಗೆ ಒಂದೊಂದು ಸತಿ ಅದನ್ನು ಮಾಡ್ತೀನಿ, ಒಂದೊಂದು ಸತಿ ಈ ಥರನೂ ಲಟ್ಟಿಸ್ತೀನಿ. ಲಟ್ಟಿಸಿ ಅಕ್ಕಿ ರೊಟ್ಟಿ ಮಾಡ್ಕೋತೀನಿ. ಸೊ ನೋಡಿ ಯಾವ ರೀತಿ ಮಾಡ್ತೀನಿ ಏನು ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಏಕೆಂದರೆ ಎಲ್ಲರೂ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಕೊಡೋದು, ಇಂಟ್ರೆಸ್ಟ್ ಅಂತ ಅಲ್ಲ, ಎಲ್ರಿಗೂ ಈಗ ಅವಶ್ಯಕತೆಯಾಗಿರೋದು ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದರೆ ನಾವು ಒಳ್ಳೊಳ್ಳೆ ಆಹಾರಗಳನ್ನ ತಗೋಬೇಕು. ನಮ್ಮ ಹೆಲ್ತ್ನ ನಾವೇ ಕಾಪಾಡ್ಕೋಬೇಕು. ಯಾರೂ ಕೂಡ ನಮ್ಮ ಹೆಲ್ತ್ ಬಂದು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಕೇರ್ನ ನಾವೇ ತಗೋಬೇಕು. ನೋಡಿ ಈ ಥರ ಸೈಡೆಲ್ಲ ತಿರುಗಿಸ್ಕೊತಾ ನಮ್ಮ ಅಕ್ಕಿ ರೊಟ್ಟಿಯನ್ನು ರೆಡಿ ಮಾಡಬೇಕು. ನೋಡಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಸೈಡಲ್ಲಿ ಸ್ವಲ್ಪ ಒಂದೊಂದು ಸತಿ ದಪ್ಪ ಆದರೆ ಇಷ್ಟ ಆಗುತ್ತೆ ಕೆಲವೊಂದು ಪಲ್ಯಗಳಿಗೆ, ಕೆಲವೊಂದಿಗೆ ತೆಳುವಾಗಿದ್ರೆ ಇಷ್ಟ ಆಗುತ್ತೆ. ಏನೇ ಅನ್ನಿ ಅಕ್ಕಿ ರೊಟ್ಟಿ ಸ್ವಲ್ಪ ದಪ್ಪ ಇದ್ರೇ ತಿನ್ನೋಕ್ಕೆ ಮಜವಾಗಿರುತ್ತೆ ಪಲ್ಯ ಚಟ್ನಿ ಜೊತೆ. ಸೊ ನಾನು ಇನ್ನೊಂದು ಚಟ್ನಿ ಮಾಡಬೇಕು ಇನ್ನು. ಸೊ ನನಗೆ ಸದ್ಯಕ್ಕೆ ಇಷ್ಟಷ್ಟೇ ಮಾಡ್ತಾಯಿದ್ದೀನಿ, ತೋರಿಸ್ಬೇಕಲ್ವಾ ನಿಮಗೆ ಹೇಗೆ ಕಾಣುತ್ತೆ ನನ್ನ ಬೀಟ್ರೋಟ್ ಕೋಸಂಬರಿ ಅಂತೇಳಿ. ಕೈಯಲ್ಲಿ ಈ ಥರ ಸೈಡೆಲ್ಲ ಪ್ರೆಸ್ ಮಾಡಿಕೊಂಡು ತಿರುಗಿಸಿ 1 2 4 3 4 ಸರಿ ತಿರುಗಿಸಿ ಸೈಡೆಲ್ಲ ಬೇಯೋವರೆಗೂ ಅಷ್ಟೇಪ್ಪ ಕ್ಲೀನಾಗಿ ಬೇಯಿಸ್ಕೊಂಬಿಡಿ ರೊಟ್ಟಿನ. ನೋಡಿ ಫೈನಲಿ ನನ್ನ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಈಗ ನೆಕ್ಸ್ಟ್ ರೊಟ್ಟಿ ಬೇಯಿಸ್ಬೇಕು. ಸೊ ಸದ್ಯಕ್ಕೆ ಬೇಯಿಸಲ್ಲ. ನೋಡಿ ಫೈನಲಿ ನಮ್ಮ ಬೀಟ್ರೋಟಿ ಕೋಸಂಬರಿ ಇನ್ನು ಅಕ್ಕಿ ರೊಟ್ಟಿ ಜೊತೆ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ನೋಡೋಕ್ಕೆ ಇಷ್ಟು ಸೂಪರಾಗಿ ಕಾಣ್ತಿದೆ, ಇನ್ನು ತಿಂದರೆ ಹೇಗಿರುತ್ತೆ ಹೇಳಿ. ದಯವಿಟ್ಟು ಯಾರೂ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಟ್ರೈ ಮಾಡಿ ನನಗೆ ಹೇಳಬೇಕು, ಓಕೆನಾ. ಓಕೆ, ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಹಾಗೆಯೇ ಇಷ್ಟ ಆಯಿತು ಅಂದರೆ ಇನ್ನೂ ಇಂಟ್ರೆಸ್ಟಿಂಗ್ ಬೇರೆ ಥರ ಪಲ್ಯ ಕೋಸಂಬರಿ ಎಲ್ಲ ಮಾಡ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ.